ದೇವ್ರೇ ಸಿಲಿಕಾನ್ ಸಿಟಿನ ಕಾಪಾಡು, ಮುಚ್ಚಿದ್ರು ಬಾಯ್ತಿರುತ್ತಿವೆ ಯಮಗುಂಡಿಗಳು, ಗಡುವು ಮುಗಿದರೂ ರಸ್ತೆ ಗುಂಡಿಗಿಲ್ಲ ಮುಕ್ತಿ. ಬ್ರ್ಯಾಂಡ್ ಬೆಂಗಳೂರಿನ ಹಣೆ ಬರಹ ಇಷ್ಟೇನಾ? ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ, ಬಿ ಕೇರ್ಫುಲ್. ಇಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳೇ ಕಾರುಬಾರು. ಇದು ಸಿಲಿಕಾನ್ ಸಿಟಿ ಹಣೆ ಬರಹ. ಉಪಮುಖ್ಯಮಂತ್ರಿಗಳೇ ನಗರದ ಉಸ್ತುವಾರಿ ಆದ್ರೂ ನೋ ಯೂಸ್. ಅರ್ಧ ಡಜನ್ ಸಚಿವರು ಇದ್ರು ಡೋಂಟ್ ಕೇರ್. ಅಷ್ಟಕ್ಕೂ ಬೆಂಗಳೂರಿನ ಹಣೆ ಬರಹ ಇಷ್ಟೇನಾ? ನಗರದ ತುಂಬಾ ಇರೋ ಗುಂಡಿ ಮುಕ್ತ ಇಲ್ವಾ? ಇದಕ್ಕೆ ಕಾರಣವೇನು? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಂಡಿಗಳು ಗುಂಡಿಗಳು ಗುಂಡಿಗಳು, ಎಲ್ಲಿ ನೋಡಿದ್ರು ಗುಂಡಿಗಳು. ಒಂದು ಕಾಲದಲ್ಲಿ ಹಸಿರಿನಿಂದ ತುಂಬಿ ತುಳುಕುತ್ತಿದ್ದ ಸಿಲಿಕಾನ್ ಸಿಟಿ ಈಗ ಯಮರೂಪಿ ಗುಂಡಿಗಳಿಗೆ ಕುಖ್ಯಾತಿ ಪಡೆದಿದೆ. ಇನ್ನು ರಾಜಧಾನಿ ಬೆಂಗಳೂರಿನ ಉಸ್ತುವಾರಿ ಹೊತ್ತಿರೋದು ಬೇರೆ ಯಾರೂ ಅಲ್ಲ, ಅದು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿಕೆಶಿ ಅವರ ಜೊತೆಗೆ ಬರೋಬ್ಬರಿ ಅರ್ಧ ಡಜನ್ಗೂ ಅಧಿಕ ಸಚಿವರ ದಂಡು ಇದ್ರೂ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳು ಮಾತ್ರ ಗುಂಡಿ ಮುಕ್ತವಾಗಿಲ್ಲ. ನಗರದ ಯಾವುದೇ ಭಾಗಕ್ಕೂ ತೆರಳಿದ್ರೂ ಅಲ್ಲಿನ ಹದಗೆಟ್ಟ ರಸ್ತೆಗಳೇ ಸ್ವಾಗತಿಸುತ್ತವೆ. ಇದರಿಂದ ಹತ್ತಾರು ಸಾವು ನೋವುಗಳಿಗೆ ಕೇವಲ ಗುಂಡಿಗಳೇ ಕಾರಣ ಅಂತ ಗೊತ್ತು. ಆದ್ರೂ ಏನು ಪ್ರಯೋಜನವಿಲ್ಲ. ಅದೇನೋ ಅಂತಾರಲ್ಲ, ಕಿವುಡನ ಮುಂದೆ ಕಿನ್ನರಿ ಬಾರಿಸೋದು ಒಂದೇ, ಈ ಬಿಬಿಎಂಪಿ ಸರ್ಕಾರದ ಮುಂದೆ ಬಾಯಿ ಬಡ್ಕೊಳ್ಳೋದು ಒಂದೇ. ಹಾಗೆ ಪ್ರತಿದಿನ ನಾಗರಿಕರು ಗುಂಡಿಗಳನ್ನ ದೂಷಿಸುತ್ತಾ ಬಿಬಿಎಂಪಿ ಮತ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಲೇ ಇರ್ತಾರೆ. ಆದ್ರೂ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅದು ಇದೆ ನೋಡಿ. ಗುತ್ತಿಗೆದಾರನೊಬ್ಬ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡು ಯಾವುದೇ ರಸ್ತೆಗೆ ಮರು ಡಾಂಬರೀಕರಣ ಮಾಡಿದ್ರೆ ಮುಂದಿನ 3 ವರ್ಷಗಳ ಕಾಲ ಆ ರಸ್ತೆಯನ್ನ ನಿರ್ವಹಣೆ ಮಾಡಬೇಕೆಂಬ ಷರತ್ತು ಇದೆ. ಆದ್ರೂ ಕಾಮಗಾರಿ ಮುಗಿದ ಮರುವಾರವೇ ಗುಂಡಿ ಬಿದ್ರೂ ಪಾಲಿಕೆ ಖರ್ಚಿನಲ್ಲಿ ಇಂಜಿನಿಯರ್ಗಳು ಅದನ್ನ ಮುಚ್ಚಿಸ್ತಿದ್ದಾರೆ. ಇಲ್ಲಿ ಕಾಣೋದು ಒಂದೇ, ಅದು 40%, 60% ಕಮಿಷನ್ ವಾಸನೆ. ಇನ್ನು ಈ ಹಿಂದೆ ನಗರದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ವಿಷಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು. ನಮ್ಮ ಸರ್ಕಾರದಲ್ಲಿ ಅದೇನೂ ಇಲ್ಲ, ನಮಗೆ ಕಮಿಷನ್ ಕಂಡ್ರೇನೆ ಆಗಲ್ಲ, ನಾವು ಬೆಂಗಳೂರನ್ನ ಬ್ರ್ಯಾಂಡ್ ಆಗಿ ಮಾಡ್ತೀವಿ, ನಮ್ಮದು ಕ್ಲೀನ್ ಸರ್ಕಾರ ಅಂತ ಹೇಳಿದ್ದು. ಆದ್ರೆ ಡಿಸಿಎಂ ನೀಡಿದ್ದ ಗಡುವು 3-4 ಬಾರಿ ಮುಗಿದಿದೆ. ರಸ್ತೆಗಳು ಡಾಂಬಾರು ಕಂಡಿದ್ದು ಬಿಟ್ರೆ ಹಲವು ರಸ್ತೆಗಳು ಇನ್ನು ಗುಂಡಿಗಳಿಂದ ಮುಕ್ತವಾಗಿಲ್ಲ. ಅದಕ್ಕೆ ಕಾರಣ ಮತ್ತೆ ಅದೇ ಕಮಿಷನ್ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಕೊನೆಯದಾಗಿ ನಾವು ಹೇಳೋದು ಇಷ್ಟೇ, ಜನರು ಒಗ್ಗಟ್ಟಿನಿಂದ ಪ್ರಶ್ನೆ ಮಾಡಬೇಕು. ಇಲ್ಲ ಚುನಾವಣೆ ಸಮಯದಲ್ಲಿ ಓಟಿಗೆ ಕೈ ಚಾಚದೆ ಸರಿಯಾದ ಜನನಾಯಕನನ್ನ ಆರಿಸಬೇಕು. ಇಲ್ಲವಾದ್ರೆ ಈ ಬಿಬಿಎಂಪಿ ಹಾಗೂ ಸರ್ಕಾರ ಬೇಗ ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ಮಾಡ್ಲಿ. ಇಲ್ಲದೆ ಹೋದ್ರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರೇ ಒಳ್ಳೆ ಬುದ್ಧಿ ಕೊಡಬೇಕು. ಇದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.